ಬನ್ನೂರು ಹೋಬಳಿ ಜನಕ್ಕೆ ನೀರಾವರಿ ಆಸರೆ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. 8,000 ಎಕರೆಗೆ ಕಾವೇರಿ ನೀರು ಬರ್ತಾ ಇಲ್ಲ. ಬೇಗ ಕಾಮಗಾರಿ ಮುಗಿಸಿ ಅಂತೇಳಿ ರೈತರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ಕೋಟಿ ಕೋಟಿ ಸುರಿದ್ರೂ ಕೂಡ ಜನರಿಗೆ ನೀರಿನ ಅನುಕೂಲ ಅಂತೂ ಆಗ್ತಾ ಇಲ್ಲ. 8,000 ಎಕರೆಗೆ ಕಾವೇರಿ ನೀರು ಬರ್ತಾ ಇಲ್ಲ. ಒಂದು ಆಶಾಭಾವನೆಯಲ್ಲಿದ್ರು ರೈತರು ಬೇಗ ಕಾಮಗಾರಿ ಮುಗಿಸ್ಕೊಡಿ ಅಂತೇಳಿ ಈಗ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ಸೇಮ್ ಪ್ರಾಬ್ಲಮ್. 30% ಕಾಮಗಾರಿ ಪೆಂಡಿಂಗ್ ಉಳಿದಿದೆ. ಅದನ್ನ ಬೇಗ ಕಂಪ್ಲೀಟ್ ಮಾಡಿಕೊಡಿ ಅಂತೇಳಿ ಬನ್ನೂರು ಹೋಬಳಿ ಬಳಿಯಲ್ಲಿ ಜನ ಕೇಳ್ತಾ ಇದ್ದಾರೆ. ನೀರಾವರಿ ಸೌಲಭ್ಯಕ್ಕೋಸ್ಕರ ಅಂಗಲಾಚ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿ ಕೃಷಿ ಪ್ರಧಾನವಾದ ಪ್ರದೇಶ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಕೊರತೆ ಮತ್ತು ಕಾವೇರಿ ನದಿಗೆ ಹತ್ತಿರವಿದ್ದರೂ ಭೌಗೋಳಿಕ ಏರುಪೇರಿನಿಂದಾಗಿ ಇಲ್ಲಿನ ಕೆರೆಗಳು ಒಣಗಿದ್ದವು. ಈ ಭಾಗದ ಪ್ರಮುಖ ಕೆರೆಯಾದ ಹೆಗ್ಗೆರೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಒದಗಿಸಲು ಸರ್ಕಾರ ರೂಪಿಸಿದ್ದೇ ಈ ಬನ್ನೂರು ಹೆಗ್ಗೆರೆ ಏತ ನೀರಾವರಿ ಯೋಜನೆ. ಕಾವೇರಿ ನದಿಯ ಹರಿವಿನಿಂದ ನೀರನ್ನ ಬೃಹತ್ ಲಿಫ್ಟ್ ಪಂಪ್ಗಳ ಮೂಲಕ ಹೆಗ್ಗೆರೆ ಕೆರೆಗೆ ಹರಿಸೋದು ಈ ಯೋಜನೆಯ ಉದ್ದೇಶ. 2021ರಲ್ಲಿ 11 ಕೋಟಿ ಬಿಡುಗಡೆಯಾಗಿ 70% ಕಾಮಗಾರಿಯೂ ಮುಗಿದಿದೆ. ಈಗಾಗಲೇ ಪಂಪ್ ಹೌಸ್ ನಿರ್ಮಾಣವೂ ಆಗಿದೆ. ಅರ್ಧ ಪೈಪ್ಲೈನ್ ಆಗಿದ್ದು ಉಳಿದ ಭಾಗ ಪೈಪ್ಲೈನ್ ಕೆಲಸ ಮುಗಿಸಿ ನೀರನ್ನ ಕೊಟ್ರೆ ಸುಮಾರು 8 ರಿಂದ 10 ಸಣ್ಣ ಕೆರೆಗಳಿಗೆ ನೀರು ಹರಿಯುತ್ತದೆ. 8,000 ಎಕರೆ ಕೃಷಿ ಭೂಮಿಗೆ ಅನುಕೂಲವಾಗಲಿದೆ. ಜೊತೆಗೆ ಬೋರ್ವೆಲ್ಗಳ ಅಂತರ್ಜಲವೂ ಕೂಡ ಹೆಚ್ಚಳವಾಗುತ್ತೆ. ಬೇಸಿಗೆಯಲ್ಲಿ ಭತ್ತ, ರಾಗಿ ಬೆಳೆ ಬೆಳೆಯಲು ಅನುಕೂಲವಾಗಲಿದೆ. ಸುಮಾರು 10 ವರ್ಷ ಒಂದು ಸಾರಿ ನೀರು ಚೆನ್ನಾಗಿ ಬರುತ್ತೆ, 2 ವರ್ಷ ಚೆನ್ನಾಗಿ ಬರುತ್ತೆ. ಇನ್ನು 8 ವರ್ಷ ಸರಿಯಾದ ನೀರಾವರಿ ಪ್ರದೇಶಕ್ಕೆ ಕೆರೆಗೆ ನೀರು ತುಂಬಿಸುವಂಥ ಪರಿಸ್ಥಿತಿಲಿ ಸರ್ಕಾರನೂ ಇರಲ್ಲ, ಪರಿಸ್ಥಿತಿನೂ ಇರಲ್ಲ, ಪ್ರಕೃತಿನೂ ಕೂಡ ನಾಶ ಆಗುತ್ತೆ. ಕಾವೇರಿ ನದಿ ತೀರದಿಂದ 11 ಕೋಟಿ ರೂಪಾಯಿಗೆ ಬನ್ನೂರು ಹೆಗ್ಗೆರೆಗೆ ನೀರು ಉಣಿಸುವಂಥ ಒಂದು ಯೋಜನೆನ ಮಾಡಿ ಅನುಷ್ಠಾನಕ್ಕೂ ತಗೊಬಂದಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯವರು ಕಾಮಗಾರಿ ಕೂಡ 90% ಮುಗಿಸಿದ್ದಾರೆ. ಆದರೆ ಕನಿಷ್ಠ 10 ವರ್ಷ ಆಗ್ತಾ ಬರ್ತು. ಆದರೂ ಸಹ ಈ ಕಾಮಗಾರಿಯಿಂದ ಲಾಭ ಆಯಿತು ಕಾಂಟ್ರಾಕ್ಟ್ದಾರಿಗೆ, ಶಾಸಕರಿಗೋ ಸಂಸದರಿಗೋ ಅಂತ ಗೊತ್ತಿರೋದು ಬಿಟ್ಟರೆ, ಆದರೆ ನಮ್ಮ ರೈತಾಪಿ ವರ್ಗಕ್ಕೆ ಯಾವುದೇ ಪ್ರಯೋಜನ ಆಗಿಲ್ಲ. 485 ಎಕರೆ ವಿಸ್ತೀರ್ಣವಂತ ಕೆರೆ ಇದು. ಹೆಚ್ಚು ಕಡಿಮೆ ಒಂದು 200 ಎಕರೆ ಒತ್ತುವರಿಯಾಗಿದೆ. ಸರ್ಕಾರ ಮೊದಲು ಕೆರೆ ಉಳಿಸುವ ನಿಟ್ಟಿನಲ್ಲಿ ಒತ್ತುವರಿಯನ್ನು ಸಂಪೂರ್ಣ ತೆರವು ಮಾಡಬೇಕು. ಸರ್, ಈ ಕೆರೆ ಒಂದು ಸಾರಿ ತುಂಬಿದ್ರೆ ಕನಿಷ್ಠ ಅಂತಂದ್ರೆ 1 ತಿಂಗಳು ನೀರು 3 ನಾಲೆಗಳಿಗೂ ನೀರಾಗುತ್ತೆ. ಎಡದಂಡೆ, ಬಲದಂಡೆ ಮತ್ತು ಸಬ್ಬು ಏನು ಎಕ್ಸ್ಟೆನ್ಷನ್ ನಾಲೆ ಇದೆ, ಅದಕ್ಕೆ ಸಂಪೂರ್ಣ ನೀರಾಗುತ್ತೆ. ಇಲ್ಲಿ ಹೊಸದಾಗಿ ಏನು ಈಗ ಏತ ನೀರಾವರಿ ಯೋಜನೆ ಮಾಡೋಲ್ಲ, ಅದು ಅಲ್ಪ ಪ್ರಮಾಣದ ನೀರು. ಅದು ಅಲ್ಪ ಪ್ರಮಾಣದ ನೀರಾದರೂ ಕೂಡ ಏನು ಸ್ಟೋರ್ ಆದಾಗ ಒಂದು ಕಟ್ಟು ಪದ್ಧತಿಯಲ್ಲಿ ತುರ್ತು ಸಂದರ್ಭದಲ್ಲಿ ನೀರು ಕೊಡೋಕೆ ಅನುಕೂಲ ಆಗುತ್ತೆ. ನೀರು ಬತ್ತೆ ಹೋದಂಥ ಸಂದರ್ಭದಲ್ಲಿ ಊರಿಂದ ದನಕರಿಗೆ ನೀರುಗಳು ಬರೋದಿಲ್ಲ. ಆಮೇಲೆ ಚಾನಲಲ್ಲಿ ನೀರು ಬಿಟ್ಟರೆ ಏಕ ದನಕರುಗಳಿಗೆ ಕುಳಿಸೋಕೆ ಅನುಕೂಲ ಆಯ್ತದೆ. ಇವರು ಏತ ನೀರಾವರಿ ಮಾಡಿ ಅಷ್ಟು ದಿನದಿಂದನೂ ಅದ್ರ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ದಯಮಾಡಿ ಅಧಿಕಾರಿಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಿರ್ಬೋದು, ಬಂದು ಪರಿಶೀಲನೆ ಮಾಡಿ ನೀರನ್ನ ಬಿಟ್ಟರೆ ಮುಂದಕ್ಕೆ ಜನಗಳಿಗೆ ಫಸಲು ಬೆಳೆಯೋಕ್ಕೂ ಅನುಕೂಲ ಆಯ್ತದೆ. ಇವರು ಏನೂ ಇತ್ತಾಗ ಬಂದು ನೋಡಲಿಲ್ಲ ಅಂದರೆ ಅವ್ರು ಮಾಡಿರೋ ಪ್ರಾಜೆಕ್ಟು ಏನು ಸುಮ್ಮನೆ ಪೂಜೆಗಷ್ಟೇ ಸೀಮಿತ ಆಯ್ತದೆ. ಇವತ್ತು ಈ ಕೆರೆ ನಂಬ್ಕೊಂಡು ನಮ್ಮ ರೈತ ಬಾಂಧವರು ಒಟ್ಲಾಕಿ ಇನ್ನೇನೋ ಎಲ್ಲ ಒಡಗಡೆಯೋ ಟೈಮು ಎಲ್ಲ ಸುಟ್ಟೋಯ್ತಾ ಇದ್ರು. ಯಾರೇ ಸುಧಾ ಯಾವ MLA ಕಡೆಯವರೇ ಆಗಲಿ, MLA ಅವರೇ ಆಗಲಿ, ಎಲ್ಲ ಹೋಗಿ ಇಂಜಿನಿಯರ್ ಕೇಳೋ ನಿಮ್ಗೆ ಎತ್ತಕ್ಕೆ ಬರಲ್ಲ ಅಂತಾರೆ. ಇವತ್ತು ಯಾವುದೇ MLA ಆಗಲಿ, ಯಾವುದೇ ಅವ್ರ ಫಾಲೋವರ್ಸ್ ಆಗಲಿ ಯಾರೂ ನೋಡ್ತಾ ಇಲ್ಲ. ನೀವು 5 ವರ್ಷಕ್ಕೊಂದ್ಸಾರಿ ಬರ್ತೀರಾ, ನಾವು ರೈತರ ಪರ ಅಂತಿದ್ದೀರಾ. ಇವಾಗ ರೈತರ ಪರನೂ ಇಲ್ಲ, ಏನೂ ಇಲ್ಲ. ಈಗ MLAಗಳನ್ನ ಹುಡ್ಕೋ ಸ್ಟೇಜ್ ಆಗೋಗ್ಬಿಟ್ಟೈತೆ. ಒಟ್ಟಾರೆಯಾಗಿ ಬನ್ನೂರು ಹೆಗ್ಗೆರೆ ಏತ ನೀರಾವರಿ ಯೋಜನೆ ಮುಂಬರುವ ದಿನಗಳಲ್ಲಿ ಈ ಭಾಗದ ರೈತರ ಆರ್ಥಿಕ ಪರಿಸ್ಥಿತಿಯನ್ನ ಬದಲಾಯಿಸುವ ಶಕ್ತಿ ಹೊಂದಿದೆ. ಇಚ್ಛಾಶಕ್ತಿಯಿಂದ ಕಾಮಗಾರಿಯನ್ನ ಬೇಗ ಮುಗಿಸಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್, ನ್ಯೂಸ್ 18 ಮೈಸೂರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಬನ್ನೂರು ಹೆಗ್ಗೆರೆ ಏತ ನೀರಾವರಿ ಯೋಜನೆ ರೈತರು ಒಂದಿಷ್ಟು ಭರವಸೆಯನ್ನ ಇಟ್ಕೊಂಡಿದ್ರು, ಕೋಟಿ ಕೋಟಿ ಸುರಿದ್ರು, ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ಯಾವಾಗ ಕಂಪ್ಲೀಟ್ ಆಗುತ್ತಂತೆ? ಅಧಿಕಾರಿ ವರ್ಗ ಏನ್ ಹೇಳುತ್ತೆ ಇದಕ್ಕೆ?
ಶರ್ಮಿತಾ, ಏನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರಿನ ಹೆಗ್ಗೆರೆ ಏತ ನೀರಾವರಿ ಯೋಜನೆ ಇದೆ. ಇದು ಸುಮಾರು 2021ರಿಂದಲೂ ಕೂಡ ಕುಂಟುತ್ತಾ ಈ ಕಾಮಗಾರಿ ಸಾಗಿರುವಂಥದ್ದು. ಸುಮಾರು 11 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು. ಬಹುತೇಕ ಪಂಪ್ ಹೌಸ್ ಅನ್ನು ಕೂಡ ಅಲ್ಲಿ ಈಗಾಗಲೇ ಕಾಮಗಾರಿ ಇದರಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೆ ಪೈಪ್ಲೈನ್ ಅನ್ನು ಇನ್ನೂ ಕೂಡ ಸಂಪೂರ್ಣ ಮಾಡಲಾಗಿಲ್ಲ. ಯಾಕೆಂತ ಹೇಳಿದ್ರೆ ಸುಮಾರು 400 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಈ ಹೆಗ್ಗೆರೆ ಏನಿದೆ, ಸುಮಾರು 8,000 ಎಕರೆಗಳಿಗೆ ನೀರು ಇದರಿಂದ ಹೋಗುತ್ತೆ. ಎಡದಂಡೆ ಇರಬಹುದು, ಬಲದಂಡೆ ಇರಬಹುದು, ಮೂರ್ಖನಾಲೆ ಇರಬಹುದು. ಈ ನಾಲೆಗಳ ಮುಖಾಂತರ ಬನ್ನೂರಿನ ಸುತ್ತಮುತ್ತಲು ಇರತಕ್ಕಂಥ 8,000 ಎಕರೆ ಕೃಷಿ ಭೂಮಿಗೆ ಈ ಕೆರೆ ನೀರು ಹೋಗುತ್ತೆ. ಅಲ್ಲದೆ ಸುತ್ತಮುತ್ತ ಹಳ್ಳಿಗಳ ಕೆರೆಗೂ ಕೂಡ ಇದೇ ಕೆರೆಗಳಿಂದ ನೀರು ಹೋಗುವಂಥದ್ದು. ಯಾಕೆಂತ ಹೇಳಿದ್ರೆ ಸುಮಾರು ರೈತರು ಅಂದ್ರೆ ವರ್ಷಕ್ಕೆ ಒಂದು ಬೆಳೆ ಭತ್ತವನ್ನು ಬೆಳೆಯುವಂತ ರೈತರು ಈ ಯೋಜನೆ ಕಂಪ್ಲೀಟ್ ಆದ್ರೆ 2 ಸರಿ ಭತ್ತವನ್ನು ಬೆಳಿಬಹುದು. ಆ ಮೂಲಕ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಹೆಚ್ಚಿಸಿಕೊಳ್ಬಹುದು. ಜೊತೆಗೆ ಜಾನುವಾರುಗಳಿರ್ಬೋದು, ಅಲ್ಲದೆ ಸುತ್ತಮುತ್ತಲು ಕೃಷಿಯನ್ನೇ ನಂಬಿ ಬೋರ್ವೆಲ್ಗಳನ್ನ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥ ರೈತರೇನಿದ್ದಾರೆ ಅಂತರ್ಜಲವು ಕೂಡ ಹೆಚ್ಚುತ್ತೆ. ಆ ಹಿನ್ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲೇ ಸುಮಾರು ಬನ್ನೂರಿನ ಹೆಗ್ಗೆರೆ ಏತ ನೀರಾವರಿ ಯೋಜನೆಯನ್ನ ಮಾಡ್ತೀವಿ ಅಂತೇಳಿ ಈಗಾಗಲೇ ಏನು ಸರ್ಕಾರ ಘೋಷಣೆಯನ್ನ ಮಾಡಿತ್ತು, ಒಂದಷ್ಟು ಅನುದಾನವನ್ನು ಬಿಡುಗಡೆ ಮಾಡಿತ್ತು. ಆದರೆ ಯಾಕೋ ಏನೋ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಇನ್ನೂ ಕೂಡ ಈ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಬನ್ನೂರಿನ ಸಮೀಪವೇ ಕಾವೇರಿ ನದಿ ಹರಿದು ಹೋಗಿರುವಂತದ್ದು. ಕಾವೇರಿ ನದಿಯ ಮುಖಾಂತರ ಪಂಪ್ ಹೌಸ್ ಅನ್ನು ನಿರ್ಮಾಣ ಮಾಡಿ ಪೈಪ್ಲೈನ್ ಅನ್ನ ಮಾಡಿ ಈ ಕೆರೆಗೆ ನೀರನ್ನು ತುಂಬಿಸ್ಕೊಡ್ತೇವೆ ಅಂತೇಳಿ ಯೋಜನೆಯನ್ನು ರೂಪಿಸಿರ್ತಕ್ಕಂಥದ್ದು. ಆದ್ರೆ ಈ ಯೋಜನೆ ಕಂಪ್ಲೀಟ್ ಆಗ್ಲಿಕ್ಕೆ ಇನ್ನು ಎಷ್ಟು ವರ್ಷ ಬೇಕು ಅನ್ನುವಂಥದ್ದು ರೈತರ ಪ್ರಶ್ನೆ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಸುಮಾರು ಒಂದು 3ರಿಂದ 4 ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು ಯಾವುದೇ ಒಂದು ಯೋಜನೆ ಇರಬಹುದು. ಇದು ತುಂಬಾ ಏನು ದೊಡ್ಡ ಯೋಜನೆಯೂ ಅಲ್ಲ. ಪಕ್ಕದಲ್ಲೇ ಇರುವಂತಹ ನದಿಯಿಂದ ಪೈಪ್ಲೈನ್ ಮುಖಾಂತರ ಜೋಡಣೆಯನ್ನ ಮಾಡಿ ಪಂಪ್ ಹೌಸ್ ನಿಂದ ಹೆಗ್ಗೆರೆಗೆ ಕೆರೆಗೆ ನೀರನ್ನು ಕೊಡುವುದು ಏನು ಅಷ್ಟೊಂದು ಕಷ್ಟದ ಕೆಲಸವೇನಿಲ್ಲ. ಆದ್ರೆ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಏನಿದೆ, ಆ ಮುಖಾಂತರ 2021ರಿಂದಲೂ ಕೂಡ ಈ ಪೈಪ್ಲೈನ್ ಕಾಮಗಾರಿ ಏನಿದೆ ಇದು ಕುಂಟುತ್ತಾ ಸಾಗ್ತಾ ಇರುವಂತದ್ದು. ಇದೇನಾದ್ರೂ ಬಹುತೇಕ ಬೇಗ ಕಂಪ್ಲೀಟ್ ಆದ್ರೆ ಸುಮಾರು 400 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಹೆಗ್ಗೆರೆ ಕೆರೆ ಕಂಪ್ಲೀಟ್ ಆಗಿ ತುಂಬುತ್ತೆ. ಅದರಿಂದ ಸುತ್ತಮುತ್ತ ಇರ್ತಕ್ಕಂಥ ಹೋಬಳಿಗಳ ಕೆರೆಕಟ್ಟೆಗಳು ತುಂಬುತ್ತೆ. ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರು ಸಿಗುತ್ತೆ. ಒಂದಷ್ಟು ಮಂದಿ ರೈತರು ಸಹ ಇದೇ ನೀರನ್ನ ಕುಡ್ಲಿಕ್ಕೆ ಏನು ಉಪಯೋಗವನ್ನ ಮಾಡ್ತಾ ಇರ್ತಂತವ್ರಿಗೂ ಕೂಡ ನೀರು ಸಿಗುತ್ತೆ. ಜೊತೆಗೆ 8,000 ಎಕರೆಯಲ್ಲಿ ಭತ್ತವನ್ನ ಬೆಳೀತಾರೆ, ರಾಗಿಯನ್ನ ಬೆಳೀತಾರೆ. ಅವ್ರಿಗೂ ಸಹ ಕೃಷಿಗೆ ಅನುಕೂಲವಾಗೋ ನಿಟ್ಟಿನಲ್ಲಿ ಈ ಯೋಜನೆ ಬಹಳ ಅನುಕೂಲವಾಗಿದೆ. ಆ ನಿಟ್ಟಿನಲ್ಲಿ ಬಹು ಬೇಗ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಹೆಗ್ಗೆರೆ ಕೆರೆಯನ್ನು ತುಂಬಿಸಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿಕೊಡಿ ಅಂತೇಳಿ ರೈತರು ಈಗ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಈಗ ನೀವು ಹೇಳ್ದಂಗೆ 8,000 ಎಕರೆಗೆ ನೀರಾವರಿ ಸೌಲಭ್ಯ ಈ ಯೋಜನೆ ಕಂಪ್ಲೀಟ್ ಆದ್ರೆ ಸಿಗುತ್ತೆ, ಹೌದು. ಬಟ್ ಇಲ್ಲಿ ಒಂದ್ ಕಡೆ ನೀವು ಹೇಳ್ದಂಗೆ ಕಾಮಗಾರಿ ವಿಳಂಬ ಆಗ್ತಾ ಇದೆ, ಅಧಿಕಾರಿ ವರ್ಗ ನಿರ್ಲಕ್ಷ್ಯ ಮಾಡ್ತಿದೆ, ಇಚ್ಛಾಶಕ್ತಿಯ ಕೊರತೆ ಬೇಸಿಕ್ಲಿ ಇಲ್ಲಿ ಕಾಡ್ತಾ ಇದೆ. ಸೊ ಈ ಕುರಿತಾಗಿ ಜನ ಏನ್ ಹೇಳ್ತಿದ್ದಾರೆ, ಮತ್ತೆ ಇದಕ್ಕೆ ಭೌಗೋಳಿಕ ಸಮಸ್ಯೆನೂ ಕಾಡ್ತಿತ್ತು ಅಂತ ಒಂದು ವರದಿ ಆಗಿತ್ತಲ್ಲ, ಅದಕ್ಕೆಲ್ಲ ಸೊಲ್ಯೂಷನ್ ಸಿಕ್ಕಿದೆಯಾ ಇವಾಗ? ಅದೇನ್ ಪ್ರಾಬ್ಲಮ್? ಶರ್ಮಿತಾ, ಏನಪ್ಪಾ ಅಂತ ಹೇಳಿದ್ರೆ ಸುಮಾರು 400 ಎಕರೆಗೂ ಹೆಚ್ಚು ಅಂದ್ರೆ ವಿಸ್ತೀರ್ಣದಲ್ಲಿ ಈ ಕೆರೆ ಇದ್ದಂಥದ್ದು. ಸುತ್ತಮುತ್ತಲಿನ ರೈತರು ಅಂದ್ರೆ ಸುತ್ತಮುತ್ತಲಿನ ಗ್ರಾಮದ ರೈತರು ಸುಮಾರು 200 ಎಕರೆ ಅಷ್ಟು ಈಗಾಗಲೇ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಸ್ಥಳೀಯ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಒತ್ತುವರಿ ಆಗಿರುವಂತಹ ಕೆರೆ ಜಾಗ ಏನಿದೆ, ಆ ಕೆರೆ ಜಾಗವನ್ನ ಸಂಪೂರ್ಣವಾಗಿ ತೆರವುಗೊಳಿಸಬೇಕು, ಕೆರೆಗೆ ನೀರನ್ನ ಬಿಡಿಸಬೇಕು. ಇಲ್ಲಿ ಪ್ರಮುಖವಾಗಿ ಅಂದ್ರೆ ಶಾಸಕರು ಈ ಹಿಂದೆ ಅಶ್ವಿನ್ ಕುಮಾರ್ 2021ರಲ್ಲಿ ಶಾಸಕರಾಗಿರ್ತಾರೆ. ನಂತರದಲ್ಲಿ ಈಗ ಎಸ್ ಸಿ ಮಹದೇವಪ್ಪನವರು ಶಾಸಕರಾಗಿರುವಂತದ್ದು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು. ಸದ್ಯ ಯಾರು ಸಹ ಇದರ ಗಮನವನ್ನ ಹರಿಸ್ತಾ ಇಲ್ಲ. ನಾವು ಹೋಗಿ ಮನವಿಯನ್ನ ಕೊಡ್ತೀವಿ, ಆಯ್ತು ಮಾಡಿಸ್ತೀವಿ ಅಂತ ಹೇಳ್ತಾರೆ, ಆದ್ರೆ ಯಾರು ಗಮನವನ್ನ ಕೊಡ್ತಿಲ್ಲ. ಇಲ್ಲಿ ಪ್ರಮುಖವಾಗಿ ನಮ್ಗೆ 2 ಕೆಲಸ ಆಗ್ಬೇಕು. ಒಂದು, ಒತ್ತುವರಿ ಆಗಿರ್ತಕ್ಕಂಥ ಕೆರೆ ಬೇರೆ ಯಾರಿಂದನೂ ಒತ್ತುವರಿ ಆಗಿಲ್ಲ, ರೈತರ ಅನಧಿಕೃತವಾಗಿ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ. ಅವರಿಂದ ಸುಮಾರು 200 ಎಕರೆ ಒತ್ತುವರಿ ಆಗಿರುವಂತಹ ಕೆರೆಯನ್ನ ಬಿಡಿಸಬೇಕು. ನಂತರದಲ್ಲಿ ಕೆರೆಗೆ ಪೈಪ್ಲೈನ್ ಅನ್ನ ಕಾಮಗಾರಿಯನ್ನ ಸಂಪೂರ್ಣ ಮಾಡಬೇಕು. ಬನ್ನೂರಿನ ಕಾವೇರಿ ನದಿ ಏನಿದೆ ಅಲ್ಲಿಂದ ಪೈಪ್ಲೈನ್ ಮುಖಾಂತರ ನೀರನ್ನು ಬಿಡಿಸಿದ್ರೆ ಸಂಪೂರ್ಣವಾಗಿ ಹೆಗ್ಗೆರೆ ತುಂಬುತ್ತೆ. ಏತ ನೀರಾವರಿಯ ಯೋಜನೆ ಸಂಪೂರ್ಣ ಸುಮಾರು 8,000 ರೈತರ ಕುಟುಂಬಗಳಿಗೂ ತಲುಪುತ್ತೆ. ಆರ್ಥಿಕ ಪರಿಸ್ಥಿತಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ರೈತರು ಏನು ನೆಮ್ಮದಿಯಾಗಿ ಬದುಕಬಹುದು ಅನ್ನುವ ನಿಟ್ಟಿನಲ್ಲಿ ಈಗ ಅಲ್ಲಿ ರೈತರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದೆ. ಆದ್ರೆ ಇಷ್ಟೆಲ್ಲ ಮನವಿ ಪತ್ರಗಳನ್ನ ಅಧಿಕಾರಿಗಳಿಗಿರ್ಬೋದು, ಜನಪ್ರತಿನಿಧಿಗಳಿಗಿರ್ಬೋದು ಕೊಟ್ಟರು ಸಹ ಇನ್ನೂ ಎಷ್ಟು ದಿನಗಳು ಬೇಕು ಈ ಕಾಮಗಾರಿಯನ್ನು ಮುಗಿಸೋಕೆ ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವಂತ ಪ್ರಶ್ನೆ. ಕೇಳಿದ್ರಿಲ್ಲ, ಕಾಮಗಾರಿಯನ್ನ ಮಾಡ್ತಾ ಇದ್ದೇವೆ, ತ್ವರಿತಗತಿಯಲ್ಲಾಗುತ್ತೆ ಅಂತ. ಯಾಕೆಂದ್ರೆ ಮಾದೇವಪ್ಪನವರಾಗಿರ್ಬೋದು, ಮಿನಿಸ್ಟ್ರು, ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಭೇಟಿಯನ್ನು ಸುದ್ದಿಯಾದಂತ ಸಂದರ್ಭದಲ್ಲಿ ಭೇಟಿಯನ್ನ ಕೊಡ್ತಾರೆ. ಇಲ್ಲ, ತ್ವರಿತಗತಿಯಲ್ಲಿ ಮಾಡ್ತೇವೆ, ಇನ್ನೊಂದು 2 ತಿಂಗಳು 3 ತಿಂಗಳು ಅಂತಾರೆ. ಆದ್ರೆ ಆ ಕೊಟ್ಟಂತ ಗಡುವಿನೊಳಗೆ ಅವರು ಕೆಲಸ ಕಾಮಗಾರಿಗಳನ್ನ ಮಾಡೋದಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಇನ್ನಾದರೂ ಬೇಗ ಅಂದ್ರೆ ಸುಮಾರು ಇನ್ನೊಂದು 5-6 ತಿಂಗಳಲ್ಲಿ ಕೆಲಸ ಕಾಮಗಾರಿಗಳನ್ನ ಮುಗಿಸ್ಕೊಟ್ರೆ ಮುಂದಿನ ಬೇಸಿಗೆ ಹೊತ್ತಿಗಾಗಿ ರೈತರು ಒಂದಷ್ಟು ನೆಮ್ಮದಿಯ ಬದುಕೋದಿಕ್ಕೆ ನೆರವಾಗುತ್ತೆ. ಶರ್ಮಿತಾ,
ಫೈನ್. ಈಗ ಸದ್ಯಕ್ಕೆ ಏನ್ ನೀರಾವರಿ ಆಸರೆ ಏನ್ ಇವರಿಗೆ? ಸದ್ಯಕ್ಕೆ ಶರ್ಮಿತಾ ಏನು ಈ ಇರುವಂಥ ಕೆರೆಯಲ್ಲಿ ಇರತಕ್ಕಂಥ ನೀರಿಂದನೇ ಒಂದಷ್ಟು ರೈತರು ಒಂದು ಬೆಳೆಯನ್ನು ಬೆಳೀತಾ ಇದ್ದಾರೆ. ಭತ್ತ ಇರ್ಬೋದು, ಮಳೆಯನ್ನು ಆಶ್ರಯಿಸಿ ರಾಗಿಯನ್ನು ಬೆಳೀತಾ ಇದ್ದಾರೆ. ಎಡದಂಡೆ ಬಲದಂಡೆ ಮೂರ್ಖನಾಲೆಗಳಿಂದ ನೀರು ಹರಿ ಬಿಡಲಾಗ್ತಾ ಇದೆ. ಆದ್ರಿಂದ ವರ್ಷಕ್ಕೆ ಕೇವಲ ಒಂದು ಬೆಳೆಯನ್ನಷ್ಟೇ ಬೆಳೀತಾ ಇದ್ದಾರೆ. ಅದೇ ಈ ಕಾಮಗಾರಿ ಸಂಪೂರ್ಣ ಆದರೆ ವರ್ಷಕ್ಕೆ 2 ಬೆಳೆಯನ್ನು ಬೆಳಿಬಹುದು, ಆರ್ಥಿಕವಾಗಿ ಸದೃಢ ಆಗ್ಬೋದು ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಈ ಬಾರಿ ಮೈಸೂರು ಜಿಲ್ಲೆಯಲ್ಲಿ ಮಳೆಯ ಅಭಾವ ಸಹ ಇರುವಂಥದ್ದು. ಯಾಕೆಂತಂದ್ರೆ ಗರಿಷ್ಠ ಕಳೆದ ವರ್ಷ ಅದರಿಂದಿನ ವರ್ಷ ಇಷ್ಟೊತ್ತಿಗಾಗಲೇ ಮೈಸೂರಿನಲ್ಲಿ ಸಾಕಷ್ಟು ಮಳೆ ಆಗಿತ್ತು. ಕೆರೆ ಕಟ್ಟೆಗಳು ಮಳೆಗಳಿಂದ ಆದ್ರೂ ತುಂಬಿತ್ತು. ಆದ್ರೆ ಇದೀಗ ಮಳೆಯೂ ಸಹ ಅಭಾವ ಉಂಟಾಗಿದೆ. ಅಂತರ್ಜಲ ಮಟ್ಟವು ಕೂಡ ಕುಸಿತಾ ಇರುವ ಹಿನ್ನೆಲೆಯಲ್ಲಿ ಬೋರ್ವೆಲ್ಗಳಲ್ಲೂ ಸಹ ಕಡಿಮೆ ನೀರು ಅಂದ್ರೆ ನೀರಿನ ಮಟ್ಟ ಕುಸಿದಿರುವಂತದ್ದು. ಕೇವಲ ಹನಿ ನೀರಾವರಿಯನ್ನ ಬಳಸಿ ಯಾವುದನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ರೈತರ ಆಕ್ರೋಶ ಆಗಿರುವಂತದ್ದು. ಜೊತೆಗೆ ಈ ಕಾವೇರಿ ನದಿಯು ಅಂದ್ರೆ ಬನ್ನೂರಿನ ಪಕ್ಕದಲ್ಲೇ ಹರಿಯುತ್ತಾ ಇರೋದ್ರಿಂದ ತುಂಬಾ ದೂರ ಏನಿಲ್ಲ. ಬೇಗ ಕಾಮಗಾರಿಯನ್ನ ಮುಗಿಸಿಕೊಟ್ರೆ ಆದಷ್ಟು ರೈತರಿಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಬಹುತೇಕ 70% ಕಾಮಗಾರಿ ಮುಗಿದೋಗಿದೆ. ಪೈಪ್ ಲೈನ್ ಅನ್ನು ಕೂಡ ಅರ್ಧ ಭಾಗ ಅಳವಡಿಕೆ ಮಾಡಿದ್ದಾರೆ. ಇನ್ನು ಸಂಪೂರ್ಣ ಪೈಪ್ ಲೈನ್ ಮುಗಿಸಿದ್ರೆ ಎಲ್ಲರಿಗೂ ಸಹ ಅನುಕೂಲ ಆಗುತ್ತೆ ಅನ್ನುವಂಥದ್ದು ರೈತರ ಆಗ್ರಹ ಆಗಿರುವಂಥದ್ದು. ಶರ್ಮಿತಾ, ಫೈನ್, ಫಾಲೋ ಅಪ್ ಅಣ್ಣ. ಥ್ಯಾಂಕ್ ಯು ಆನಂದ್.